ಸೊ ಹಲೋ ವಾಟ್ಸಪ್ ಗೈಸ್. ಸೊ ಗೈಸ್, ಇವತ್ತು ನಾವು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಇನ್ನೊಂದು ಕಂಟೆಂಟ್ ಒಂದು ಜೊತೆ. ಸೊ ಫ್ರೆಂಡ್ಸ್, ನಾವು 36 ಮನೆಗೆ ಹೋಗ್ತೀವಿ, 100 ಮನೆಗೆ ಹೋಗ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದು. ಬಟ್ ಅಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ. ಸೊ ಪರ್ಮಿಷನ್ ಸಿಗೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸೊ ಹೋಗೋಕ್ಕಾಗಲ್ಲ ಆ ಕಡೆ. ಅದಕ್ಕಿಂತ ಬೆಟರಾಗಿ ಇದೊಂದು ಜಾಗ ನನ್ನ ಫ್ರೆಂಡ್ ಹುಡುಕಿದ್ದಾನೆ. ಅಂದರೆ ಅವನಿಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಈಗ. ಅಂದರೆ 100 ಹೋಮ್ ಈ ಥರ ಆ್ಯಕ್ಟಿವಿಟಿ ನಡೀತಕ್ಕಂತೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಇವತ್ತು ಶೂಟ್ ಮಾಡ್ತಿರೋ ಡೇಟ್ ಅಂದರೆ 10. ನಾನಿನ್ನ 12ಗೆ ಅಪ್ಲೋಡ್ ಮಾಡ್ತೀನಿ. 11ಗೆ ಅಪ್ಲೋಡ್ ಮಾಡೋದು ಮಾಡಿದೆ, 12ಗೆ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ. ಯಾಕಂದರೆ ಒಂದು ಡೇ ನನಗೆ ಸುಧಾರಿಸ್ಕೊಳ್ಳೋಕೆ ಟೈಮ್ ಬೇಕಲ್ಲ. ಅಂದರೆ ನಾನು ಕ್ರ್ಯಾಬ್ ಹಿಡಿದಿರೋ ವೀಡಿಯೋ ಇದೆ, ನನ್ನ ತಮ್ಮನ ಜೊತೆ ಸೇರಿಕೊಂಡು ಒಂದು ವ್ಲಾಗ್ ಇದೆ. ಅದನ್ನ ಫಸ್ಟ್ ಅಪ್ಲೋಡ್ ಮಾಡ್ತೀನಿ. ಅಂದರೆ 10th ಇವತ್ತು ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ 2 ದಿನ ಬಿಟ್ಟು ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಒಂದು ಕಾಫಿ ವಿಡಿಯೋ ಇದೆ, ಕಾಫಿನ ಅಪ್ಲೋಡ್ ಮಾಡ್ತೀನಿ. ನನ್ನ ಬಾಯಿಗೆ ಬಂತು. ಸೊ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಫ್ರೆಂಡು ಮಿಸ್ಟರ್ ಸಬ್ಸಬ್ಸ್. ಹಾಯ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಏನು ಮಾಡ್ತಿದ್ದೆ ಅಂದರೆ ನೆಕ್ಸ್ಟ್ ಶೂಟಿಂಗ್ಗೆ ನೆಕ್ಸ್ಟ್ ಹೋಮ್ ಹೋಗ್ತಾ ಇದ್ವಿ. ಅಲ್ಲಿ ಮಿನಿಮಮ್ ಅಂದ್ರೂ 50 ವರ್ಷ ಏನಿದೆ ಅಲ್ಲಿ, ಅದು ಹಳೆ ಮನೆ ಇದೆ. ಅದ್ರ ನೋಡಿದ್ರೆ ಗೊತ್ತಾಗೋದಿಲ್ಲ ಅದು 50 ವರ್ಷ ಇದೆ ಅಂತ ಮನೆನ. ಅದ್ರ ಬಗ್ಗೆ ಏನು ಮಾಡ್ತಾರೆ, ಇಲ್ಲಿ ಸ್ವಲ್ಪ ಏರಿಯಾದಲ್ಲಿ ಒಂದು ಹುಡುಗ ಅದ್ರ ಬಗ್ಗೆ ಮಾತಾಡ್ತಿದ್ದ, ಹಿಂಗಿದೆ ಆ ಮನೆ ಒಳಗೆ ಅಂತ. ನೋಡಿ, 1 ವಾರ ಏನಿಲ್ಲ ಹುಷಾರಾಗಿದೆ. ಅವರಿಗೆ ನೋಡ್ಬಿಟ್ಟು ಏನಾಗಿದೆ, 1 ವಾರ ಹುಷಾರಿಲ್ಲದೆ ಮನೇಲಿ ಮಾಡ್ಕೊಂಡಿದ್ದಾರೆ. ಈಗ ಅವ್ರದ್ದು ಯಾವ ತರ ಎಕ್ಸ್ಪೀರಿಯನ್ಸ್, ಅವ್ರು ನೋಡಿ ಯಾವ ತರ ಎಕ್ಸ್ಪೀರಿಯನ್ಸ್ ಇದೆ ಏನ್ ಮಾಡೋಣ ಅವ್ರನ್ನ ಕೇಳಿ. ಸೊ ಅದರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತಾನೆ ನಂದು ಫ್ರೆಂಡ್. ಇವನು ನೋಡಿರ್ಬೋದು ವಾಲಿಬಾಲ್ ಬ್ಲಾಗಲ್ಲಿ. ಇವನು ಅವ್ನ ಮನೆ ಪಕ್ಕದಲ್ಲೇ ಆ ಮನೆ ನಾವು ಇರೋದು. ಅಂದರೆ ಅವನ ಮನೆ ಸ್ವಲ್ಪ ದೂರ ಅಲ್ಲ. ಸೊ ಅವನ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾನೆ. ಅಂದರೆ ಅವ್ನು ನಾನು ನೋಡಿದ್ದಾನೆ, ಅವ್ನಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅವನ ನಿಲ್ಲಿಸಿ ವಿಡಿಯೋ ಮಾಡ್ತೀವಿ. ಇಲ್ಲ 8 ಗಂಟೆ ಹೋಗುವಾಗ ಅಲ್ಲಿ ನಾನು ನೋಡಿದೆ, ಏನಂದ್ರೆ ಮನೆ ಮುಂದೆ ಅಲ್ಲಿ ನಿಂತಿದ್ರು ಒಂದು ವೈಟ್ ಕಲರ್. ನೋಡ್ಬಿಟ್ಟು ನಂಗೆ 1 ವಾರ ಹುಷಾರಿದ್ರು ಇತ್ತು. ಹೌದಾ? ಅದು ಯಾವ ಥರ ಇತ್ತು ನಿಮಗೆ? ಹಿಂಗಂದ್ರೆ ಮಾಮೂಲಿ ಫುಲ್ ವೈಟ್ ಕಲರ್ ಆಗಿ ದೂರಿಂದ ನೋಡಿ. ನಾನು ನೋಡೋಷ್ಟಿಗೆ ಇನ್ನೊಂದ್ಸತಿ ತಿರ್ಗಿ ನೋಡಾಗ ಅದು ಕಾಣಿಸ್ತಾ ಇಲ್ಲ. ಅಲ್ಲಿಂದ ನಾ ಮನೆಗೆ ಹೋದೆ. ಅಂದರೆ ಸಡನ್ ಆಗಿ ನೋಡುವಾಗ ಸಡನ್ ಹಂಗೆ ನೋಡುವಾಗ ಒಂದೇ ಸತಿ ಕಾಣಿಸಿದ್ರು. ಹಂಗಾಗಿ 1 ವಾರ ಹುಷಾರಾಯ್ತಾ? ಸೊ ನೋಡಿ, ಅವನು ಆ ಥರ ಶೇರ್ ಮಾಡ್ಕೊಟ್ಟಿದ್ದಾನೆ. ಸೊ ಇವತ್ತು ನೋಡೋಣ ಹೇಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ, ನಾನು ಮತ್ತೆ ಮಿಸ್ಟರ್ ಸಬ್ಸ್ಕ್ರೈಬರ್ಸ್ ಹೋಗ್ತಾ ಇದ್ದೀವಿ. ಸೊ ಚಾನಲ್ಗೆ ನೀವು ವ್ಯೂವರ್ಸ್ ಆಗಿದ್ರೆ ಏನು ಮಾಡಬೇಕು ಅಂತ ನೀವು ಈ ಚಾನಲ್ಗೆ ಹೊಸವ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ಗೆಲ್ಲ ಕಳ್ಸ್ಕೊಡಿ. ಆಗುತ್ತೆ. ಸೊ ನೋಡೋಣ ಇವತ್ತು ಇವನು ನಮ್ಮ ಜೊತೆ ಬರ್ತಾನೆ, ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಸೊ ಗೈಸ್ ಈಗ ಸದ್ಯಕ್ಕೆ ನಾವು ಈಗ ಈ ರೋಡ್ ಹತ್ರ ಇದ್ದೀವಿ. ಅಂದರೆ ನೋಡಿ, ನಾವು ಮನೆ ಹೊರಗೆ ಹೋಗೋದ್ರ ಹತ್ರ ಇದ್ದೀವಿ. ಈ ಕಡೆ ನೋಡಿ ರಾತ್ರಿ ಇದೆ ಫ್ರೆಂಡ್ಸ್. ಈಗ ಮನೆಗೆ ಹೋಗ್ತೀವಿ. ಈಗ ಗಾಡಿಯಲ್ಲಿ ಆ ಕಡೆ ಬಿಟ್ಟಿದ್ದೀನಿ. ಸೊ ನಾನು ನನ್ನ ಫ್ರೆಂಡಿಗ ಹೋಗ್ತೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಇವತ್ತು ಈಗ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹಳಪಲಿನ. ಅದೇ ಹೋಗ್ಬಿಟ್ಟು ಈಗ ನೋಡೋಣ ಯಾವ ತರ ಇಲ್ಲಿ ಆಕ್ಟಿವಿಟಿ ಏನಿದೆ ಅಂತ. ಅದೇ ಅವು ಇಲ್ಲಿ ಒಬ್ಬ ಹುಡುಗ ಸಿಕ್ಕಿದ್ದ, ಅವ್ನು ಕೇಳೋಕೆ ಹಿಂಗಿದೆ ಅಲ್ಲಿ ಹೌದಲ್ಲ. ಹಾ ಆತರ ಇದೆ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ, ನಿನಗೂ ಕಂಡಿದೆ 1-2 ಸಲ ಅಂತ ಏನ್ ಮಾಡಿದ್ದಾನೆ ಆ ಹುಡುಗ. ಏನ್ ಮಾಡಿದಾನೆ ಎಕ್ಸ್ಪ್ಲೇನ್ ಮಾಡಿದ್ದಾನೆ ನಮ್ಗೆ. ಈ ತರ ಸ್ಟೋರಿನೂ ಇದೆ ಅದ್ರ ಬಗ್ಗೆ. ಅದ್ರಲ್ಲಿ ತುಂಬಾ ಜನ ಸತ್ತೋಗಿದ್ದಾರೆ, ಯಾರೊಬ್ರು ಕೆರೆಗೆ ಹೋಗಿ ಬಿದ್ದು ಸತ್ತೋಗಿದ್ದಾರೆ. ಈ ತರ ತುಂಬಾ ಸ್ಟೋರಿ ಇದೆ. ಮನೆಯಿಂದ ಬ್ಯಾಕ್ ಕೆರೆ ಮನೆ ಹಿಂದೆ ಬ್ಯಾಕ್ ಒಂದು ಕೆರೆ ಇತ್ತಂತೆ. ಆ ಕೆರೆನ ಈಗ ಗದ್ದೆ ಮಾಡಿದ್ದಾರೆ. ಆ ಕೆರೆಯೊಳಗೆ ಯಾರೊಬ್ರು ಬಿದ್ದು ಸತ್ತೋಗಿದ್ದಾರೆ. ಅವ್ರದ್ದು ಆತ್ಮ ಈ ಮನೇಲಿ ಓಡಾಡ್ತಿದೆ ಅಂತ ಏನ್ ಮಾಡಿದಾನೆ ಆ ಹುಡುಗ ಏನ್ ಮಾಡಿದಾನೆ ಹೇಳಿದಾನೆ. ಅದಕ್ಕೆ ನಾವೇನ್ ಮಾಡ್ತಿದ್ವಿ ಈಗ ಆ ಸ್ಪಾಟಿಗೆ ಏನ್ ಮಾಡ್ತಾ ಇದೀವಿ, ಈಗ ಹೋಯ್ತಾ ಇದೀವಿ. ಆ ಸ್ಪಾಟಿಗೆ ಹೋಗ್ಬಿಟ್ಟು ಏನ್ ಮಾಡ್ತೀವಿ, ನಿಮಗೆ ಅಲ್ಲಿ ಏನೇನ್ ಆಕ್ಟಿವಿಟಿ ಐತಿದೆ, ಏನೇನ್ ಕ್ಯಾಪ್ಚರ್ ಆಗುತ್ತೋ ಎಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ಕ್ಯಾಪ್ಚರ್ನ ಏನ್ ಮಾಡ್ತೀವಿ ನಾವು ತೋರಿಸ್ತೀವಿ. ಮತ್ತೆ ಹೇಳಿದಿರಿ ಈಗ ಸ್ವಲ್ಪ ಕಮೆಂಟ್ಸ್ ಮಾಡಿದ್ರಿ ಏನಂದ್ರೆ, ನೀವು ಅಲ್ಲಿ ಆಕ್ಟಿವಿಟಿ ಸೌಂಡ್ಗಿಂತ ನಿಮ್ ಸೌಂಡ್ಗಳೇನಿದೆ ಜಾಸ್ತಿ ಇದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ನಮ್ ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ ಲಾಸ್ಟಲ್ಲಿ ಅಲ್ಲಿ ಏನ್ ಸೌಂಡ್ ಕೇರುತ್ತೆ ಆ ಸೌಂಡ್ ಬಗ್ಗೆ ಏನ್ ಮಾಡ್ತೀವಿ ನಾವು. ನಮ್ ಜೊತೆ ಬರೋರೆಲ್ಲ ತಮ್ಮಂದಿರೆ, ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ನಾವೆಲ್ಲಿ ಇರ್ತೀವಿ, ಅದಕ್ಕೋಸ್ಕರ ಅವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಕೈಗೆ ತಾತಿ ಕಟ್ಟಿದ್ದಾರೆ. ಅವ್ರ ಕೈಗೆಲ್ಲ ತಾತಿ ಕಟ್ಟಿದ್ದಾರೆ. ಸೊ ಮತ್ತೆ ಪರ್ಮಿಷನ್ ಒಪ್ಪಿಗೆ ಈಸ್ಕೊಂಡಿದ್ದೀರಾ ಅಂತ ಕೇಳಿದ್ವಿ. ಸೊ ಒಪ್ಪಿಗೆಲ್ಲ ಈಸ್ಕೊಂಡಿದ್ದೀವಿ. ಅಂದರೆ ನಾವು ಇರೋದೆಲ್ಲ ಒಂದೇ ಮನೇಲಿ. ಅವ್ರು ನನ್ನ ತಮ್ಮಂದಿರು, ಅವ್ರು ಬೇರೆ, ನಾನು ಬೇರೆಲ್ಲ. ಸೊ ಅವರು ನಾವು ಕರ್ಕೊಂಡೋಗಿ ಬಿಡೋಕ್ಕಾಗಲ್ಲ. ಯಾಕಂದರೆ ಅವ್ರು ನನ್ನ ತಮ್ಮಂದಿರು. ನೀವು ಯಾರನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ನಾವು ಕರೆಕ್ಟಾಗಿ ನಾವು ಡೀಟೇಲ್ಸ್ ಹೇಳಿ, ಯಾರು ಅವ್ರ ಹೆಸರು ಹೇಳಿ. ಸೊ ನಮ್ಮ ಟೀಮಲ್ಲಿ ಅವರು ನಾವು ನೋಡೋಣ, ನಾವು ಜ್ಞಾನ ಮಾಡ್ತೀವಿ ಮುಂದೆ ಏನು ಮಾಡಬೇಕಂತ. ಸೊ ಕಮೆಂಟ್ ಹಾಕಿ, ಅರ್ಧ ಕಮೆಂಟ್ ಹಾಕ್ಬೇಡಿ. ಸೊ ಫುಲ್ ಕಮೆಂಟ್ ಹಾಕಿ ಯಾರನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ. ಸೊ ಮತ್ತು ಇನ್ನೊಬ್ಬರು ಯಾರೋ ಕಮೆಂಟ್ ಹಾಕಿದ್ರು, ಇವತ್ತೇ ಕಮೆಂಟ್ ಹಾಕಿದ್ರು ಒಂದು ವಿಡಿಯೋಗೆ, ನಿಮ್ಮದು ಸೌಂಡ್ಗಿಂತ ಬ್ಯಾಕ್ಗ್ರೌಂಡ್ ಸೌಂಡೇ ಜಾಸ್ತಿ ಇದೆ, ಅದರಿಂದ ಕೇಳೋದಿಲ್ಲ ಅಂತ. ಮತ್ತು ಸುಮಾರು ಜನ ನನ್ನ ಫ್ರೆಂಡ್ಸ್
ಮತ್ತು ಫ್ಯಾಮಿಲಿ ಮೇಟ್ಸ್ ಎಲ್ಲ ನನಗೆ ಒಪಿನಿಯನ್ ಕೊಟ್ಟಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು. ಅಂದರೆ ನನ್ನ ಫ್ರೆಂಡ್ ಅನೂಪ್ ಅಂತ ಒಬ್ಬ, ಅವನು ಸಮೇತ ಕಮೆಂಟ್ ಹಾಕಿದ್ದಾನೆ, ಈ ಚಿತ್ರ ವೀಡಿಯೋ ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ, ಬ್ಯಾಕ್ಗ್ರೌಂಡ್ ಸೌಂಡ್ ಕಮ್ಮಿ ಮಾಡು, ಇನ್ನೆಲ್ಲ ಸೇರಿದೆ ಅಂತ. ಸೊ ಅದು ಇಂಪ್ರೂವ್ ಮಾಡ್ತೀವಿ ನಾವು. ಅಂದರೆ ನಿಮ್ಮ ಕಮೆಂಟ್ಸ್ ನಮಗೆ ಮುಖ್ಯ. ಅಂದರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ಯಾವ್ಯಾವ ಥರ ಅಂತ. ಸೊ ನೀವು ಕಮೆಂಟ್ಸ್ ಮಾಡಿದ್ರೆ ಗೊತ್ತಾಗೋದು ಯಾರೋ ಬರ್ತಾರೆ ಹಾಕೊಂಡು, ನೀವು ಕಮೆಂಟ್ಸ್ ಮಾಡಿದ್ರೆ ನಮಗೆ ಗೊತ್ತಾಗೋದಲ್ವಾ. ಸೊ ಇದೇ ಥರ ಕಮೆಂಟ್ಸ್ ಮಾಡ್ತಾಯಿರಿ, ನಮಗೆ ಇನ್ನೂ ಸಜೆಷನ್ ಕೊಡ್ತಾಯಿರಿ, ಯಾವ್ಯಾವ ಥರ ಇಂಪ್ರೂವ್ ಮಾಡಬೇಕು, ಮುಂದೆ ಯಾವ್ಯಾವ ಥರ ತಗೋಬೇಕು ಅಂತ ಇನ್ನೂ ಸಜೆಷನ್ ಕೊಡ್ತಾಯಿರಿ. ಮತ್ತು ಇದೇ ಥರ ಕಮೆಂಟ್ಸ್ ಮಾಡ್ತಾಯಿರಿ, ನನಗೆ ಇಂಪ್ರೂವ್ ಮಾಡೋಕ್ಕೆ. ಈಗ ನಾವು ಈಗ ಸ್ಟಾರ್ಟ್ ಮಾಡ್ತಾ ಇರೋದು ಅಲ್ವಾ, ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ನಮಗೆ ಇನ್ನೂ ಇಂಪ್ರೂವ್ ಮಾಡೋಕ್ಕೆ ಯಾವ್ಯಾವ ಥರ ಇಂಪ್ರೂವ್ ಮಾಡ್ಬೋದು, ಯಾವ್ಯಾವ ಥರ ಮುಂದೆ ನಡ್ಕೊಂಡು ಹೋಗ್ಬೋದು, ಯಾವ್ಯಾವ ಥರ ನಾವು ಆ್ಯಕ್ಟಿವಿಟಿ ನಡೆಸ್ಬೋದು, ಅಂದರೆ ನಮ್ಮದು ಟೀಮ್ ಅವ್ರನ್ನ ಯಾವ್ಯಾವ ಥರ ನಾವು ಯೂಸ್ ಮಾಡಿಕೊಂಡು ಮುಂದೆ ನಾವು ಬೇರೆ ಬೇರೆ ಮನೆಗೆ ಹೋಗೋದು. ಮತ್ತು ನಾವು ಒಂದು ನಮಗೆ ಪ್ಲ್ಯಾನ್ ಸಮೇತ ಇದೆ, ಮೈಸೂರು ರಾಣಿ ಬಂಗಲೆ ಅಲ್ಲಿ ಸಮೇತ ಹೋಗ್ಬೇಕು ಅಂತಿದೆ. ಸೊ ಇನ್ನೂ ಸಜೆಷನ್ ಕೊಡ್ತಾಯಿರಿ, ಇದೇ ಥರ ಕಮೆಂಟ್ ಮಾಡ್ತೀರಿ. ಮತ್ತು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ತಮಿಳ್ನಾಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಫುಲ್ ನೋಡಿ, ವೀಡಿಯೋ ಮಧ್ಯೆ ಬಿಟ್ಟು ಹೋಗ್ಬೇಡಿ, ವೀಡಿಯೋ ಫುಲ್ ನೋಡಿ, ಎಂಜಾಯ್ ಮಾಡಿ. ಫುಲ್ ಇಂಟ್ರೆಸ್ಟಿಂಗ್ ಇರ್ತದೆ. ನಾನು ಬೋರಿಂಗ್ ಪಾರ್ಟ್ ಎಲ್ಲ ಮಾಡೋಣ, ಎಲ್ಲ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋನೇ ಮಾಡೋದು. ಸೊ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕಮೆಂಟ್ ಮಾಡ್ತಾಯಿರಿ, ಸಜೆಷನ್ ಕೊಡ್ತಾಯಿರಿ, ನಾವು ಇನ್ನೂ ಮುಂದೆ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೋಡೋಣ, ಇವಾಗ ಮನೆಗೆ ಹೋಗ್ಬಿಟ್ಟು ಸಿಗೋಣ. ಸೊ ಫ್ರೆಂಡ್ಸ್, ಆಲ್ರೆಡಿ ಮನೆ ತಲುಪಿದ್ದೀವಿ. ಅದೇ ಮನೆ ಸೊ ಫ್ರೆಂಡ್ಸ್, ಗೊತ್ತು ನೋಡೋಣ ಇಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಇಲ್ಲಿ ಒಂದೆರಡು ಮನೆ ಇಲ್ಲ, ನಾವು ಹೋಗಿದ ಮನೇಲಿ ಗೊತ್ತಿರೋ ಬಂದು ಎಷ್ಟು ಹುಡುಗ ಅಂತ. ಇಲ್ಲಿ ಒಂದೆರಡು ಮನೆ ಇಲ್ಲ, ಇಲ್ಲಿ 2 ಮನೆ ಅಕ್ಕಪಕ್ಕದಲ್ಲಿದೆ. ಫುಲ್ ಓಪನ್ ಪ್ಲೇಸ್ ಮನೆ. ಸೊ ನೋಡೋಣ, ಇಲ್ಲಿಗೆ ಹೋಗಿ ಅಂತ ಪರ್ಮಿಷನ್ ಇಸ್ಕೊಂಡೇ ಬಂದಿದ್ದೀವಿ. ಸೊ ನೋಡೋಣ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ. ಇವತ್ತು ನನ್ನ ಜೊತೆ ಒಬ್ಬರು ಸೇರ್ಕೊಂಡಿದ್ದಾರೆ, ಹೊಸ ಟೀಮು, ವಿಜೇಶ್ ಬಾಬಾ, ಹೆಸರು ವಿಜೇಶ್ ಅಂತ. ಸೊ ಚಾನಲ್ಗೆ ಹೊಸದಾಗಿದ್ದರೆ ಏನು ಮಾಡಬೇಕು ಸ್ವಲ್ಪ ಹೇಳಿ, ನಾವು ಏನು ಸಾಕಾಗಿದೆ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಅಮ್ಕಿಡಿರಿ, ಎಷ್ಟಾಗುತ್ತೆ ಅಷ್ಟೇ. ಸೊ 12 ಜನ ಮಾಡಿ ಅಂತ 12 ಮೇಲೆ ಮಾಡಲಿ. ಸೊ ಕರೆಕ್ಟಾಗಿ ಇದು ಟೈಮು 11:32, ನಾವು 12 ಗಂಟೆ ಕರೆಕ್ಟಾಗಿ ಶೂಟ್ ಮಾಡ್ತೀವಿ. ಸೊ ನೋಡೋಣ. ಹಲೋ ಗೈಸ್. ಸೊ ಗೈಸ್, ಇವತ್ತು ಇದೇ ಮನೆ ಬಂದಿರೋ ನೋಡಿ, ಇದೆ ಹಂಟೆಡ್ ಹೋಮ್ ಅಂತ ಕರೀತಾರಿದ್ದ. ಸೊ ಇಲ್ಲಿ ನಾವು ಎಲ್ಲ ಅಕ್ಕಪಕ್ಕದ ವಿಚಾರಿಸಿದ್ದೀವಿ, ಇದೆ ಹಂಟೆಡ್ ಹೋಮ್. ಎಲ್ಲರೂ ಇಲ್ಲಿ ತುಂಬ ಆ್ಯಕ್ಟಿವಿಟಿ ಎಲ್ಲ ನಡೀತಿದೆ ಅಂತಿದ್ದಾರೆ. ಸೊ ನೋಡೋಣ ಮೇಡಮ್ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತ. ನನಗೆ ಇದು ಗೊತ್ತಿರಲಿಲ್ಲ, ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು ಜೊತೆ ಈ ಜಾಗಕ್ಕೆ. ಇವತ್ತು ಶೂಟಿಂಗ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಬಂದಿರೋದು. ಸೊ ನಮ್ಮ ಜೊತೆ ಇವಾಗ ಹೊಸವರು ಜಾಯ್ನ್ ಆಗಿದ್ದಾರೆ, ಅಂದರೆ ನಮ್ಮದು ಚಿಕ್ಕಪ್ಪ ಅವರು ಮಾತಾಡ್ತಾರೆ. ಶೂಟ್ ಮಾಡಿ ನೋಡೋಣ, ಚೆನ್ನಾಗಿ ಬರಲಿ. ಇಲ್ಲಿ ಯಾವ ಥರ ನಮಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನಾವು ಇಂಟ್ರಡಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ಸೊ ನೋಡೋಣ, ಈ ಮನೆ ಒಂದು 50 years ಓಲ್ಡ್, 50 years ಇಲ್ಲ ಹತ್ತಿರ ಸೌಂಡ್ ಬರ್ತಂತ. ಸೊ ಮನೆಯಿಂದ ಸೌಂಡಲ್ಲೇ ಬರ್ಕೊಂಡು. ಸೊ ನಾವು ಅಷ್ಟು ನೋಡೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಐತೆ ಅಂತ. ಈ ಮನೆ ಓಪನ್ ಇರ್ತದೆ. ಮನೆ ನೋಡಿ, ಇಲ್ಲಿ ವಯಸ್ಸು ಸಾಕಾಗೋಗಿದೆ ಮನೆಯಲ್ಲಿ, ಯಾವ ಥರ ಇದೆ ಅಂತ ನೋಡಿ. ಸೊ ನೋಡೋಣ ಮುಂದೆ ಯಾವ ಥರ ನೋಡಿ ಏನೋ ಮಾಡ್ತೇನೆ. ಸೊ ಕರೆಕ್ಟ್ ಬಿದ್ದ ಥರ ನೋಡ್ಕೊಳ್ಳಿ. ಹಾಂ, ಕರೆಕ್ಟ್ ನೋಡ್ಬೋದು. ಸೊ ಫ್ರೆಂಡ್ಸ್, ಇದಕ್ಕೆ ನೋಡ್ಕೋಬೇಕು, ಯಾಕಂದರೆ ಕರೆಂಟ್ ವೈರ್ ಸುಮಾರು ಆ ಕಡೆ ಬಿದ್ದೋಗಿದೆ. ಸೊ ಸೌಂಡ್ ಕಳಿಸ್ತೀನಿ, ಯಾರೋ ಹೊರಗಡೆ ಮತ್ತು ಲ್ಯಾಪ್ ಹೊಡೆದ ಸೌಂಡ್ ಬಂತಾಗಿದೆ. ಅದು ಈಗ ಸೌಂಡ್ ಕಳಿಸ್ತೀನಿ. ಯಾರು ಸೊ ಯಾವ ಥರ ಶೇರ್ ಮಾಡ್ಬೇಕಂತ ಸೌಂಡ್
ಸೊ ಈ ತುಂಬ ಆ್ಯಕ್ಟಿವಿಟಿ ಉಂಟು. ನಾವು ಆ ಕಡೆ ಹೋಗೋಣ, ಈಗ ಸೌಂಡ್ ಬರ್ಕೊಂಡು ಆಲ್ರೆಡಿ ಮಾಡಿ. ಸೊ ಈ ಮನೆಯಲ್ಲಿ ಬೆಂಕಿ ಉಪಯೋಗ ಅಂತಾರೆ. ನಾವು ಅದಕ್ಕೆ ಮ್ಯಾಚ್ ಬಾಕ್ಸ್ ತಂದಿದ್ದೀವಿ. ಮೊದಲೇ ತೋರಿಸ್ತಾ ಇದ್ದೀವಿ. ಈಗ ಟೈಮ್ ಬಂದು ಎಷ್ಟಾಗಿದೆ ಅಂದರೆ, ನೀವು ಯಾರು ಲಾಸ್ಟ್ ವೀಡಿಯೋ ಸಮೇತ ನಂಬಿ ನಾನು 12 ಗಂಟೆಗೆ ಬಂದಿರಂತೆ. ಇವಾಗ ಟೈಮ್ ತೋರಿಸೋಣ ಅಷ್ಟೇ. ಸೊ ಗೈಸ್, ನೀವು ಎಲ್ಲ ವಿಡಿಯೋಸ್ ನಮ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ, ನಾವು ಕಾಣ್ತಲ್ಲ. ಸೊ ಅದಕ್ಕೋಸ್ಕರ ನಾವು ಲೈವ್ ವಿಷನ್ ಕ್ಯಾಮರಾ ಇದೆ. ಸೊ ಅದನ್ನ ಕ್ಯಾಮರಾಮ್ಯಾನ್ಸ್ ಅವರು ಇರ್ತಿದ್ದಾರೆ. ಸೊ ನೋಡೋಣ, ಇವಾಗ ಲಾಸ್ಟ್ ವಿಡಿಯೋದಲ್ಲಿ ಸಮೇತ ಕಮೆಂಟ್ ಬಂದಿದೆ. ಅಂದರೆ ನೀವು 12 ಗಂಟೆಗೆ ಹೋಗಿಲ್ಲ, 6 ಗಂಟೆಗೆ ಹೋಗ್ತಿರೋದು ನಮಗೆ. 6 ಗಂಟೆಗೆ ಈ ಥರ ಹಾಕಿದ್ರೆ ನನಗೆ ನಿಜವಾಗ್ಲೂ ಹೋಗ್ತೀವಿ. 6 ಗಂಟೆಗೆ ಅವ್ರ ಊರಲ್ಲಿ ಇರ್ಬೋದು, ಸದ್ಯ ನಮ್ಮ ಊರಲ್ಲಿ ಆ ಥರ ಇಲ್ಲ. ಸೊ ನೋಡಿ ಟೈಮ್ ತೋರಿಸ್ತೀನಿ. ಟೈಮ್ ತೋರಿಸ್ತೀನಿ ನೋಡಿ. ಟೈಮ್ ಬಂದು 1:24 PM, 1:24, 11 ಡಿಸೆಂಬರ್. 1:24, 11 ಡಿಸೆಂಬರ್ ನಾವು ಶೂಟ್ ಮಾಡ್ತಿರೋದಕ್ಕೆ ಮೊದಲನೇ ತೋರಿಸ್ತೀನಿ. ಟೆಲಿವಿಷನ್ ಕ್ಯಾಮರಾ ಸಮೇತ ಇರ್ತೀನಿ. ಸೊ ಆಕ್ಟಿವಿಟಿ ಆಯ್ತು ಉಂಟು. ಸೊ ಅಲ್ಲಿ ಇನ್ನೂ ಇದೆ, ತುಂಬ ಕೆಲಸ ಸೌಂಡ್ ಬರ್ತಾ ಉಂಟು. ಸೊ ಇದು ಯಾಕೆ ಈ ಥರ ಆಗಿದೆ ಗೊತ್ತಿಲ್ಲ. ಸುಮ್ಮನೆ ಇರೋದು ಅಷ್ಟೇ. ಸೊ ಅಲ್ಲಿ ನಾಯಿ ಸಮೇತ ಬಾಯಿ ಬರ್ತಿದೆ. ಅಂದರೆ ಈ ಊರು ಬೀರ ಅನ್ನೋದು ಇದೆ ಅಂತ ಅಂತಾರೆ. ನಮ್ಗೆ ಗೊತ್ತಿಲ್ಲ. ನಮ್ಮ ಸಮೇತ ನೋಡೋಣ, ಸ್ವಲ್ಪ ಮುಂದೆ ಬೆಳೆಸಿ ನಾವು ನೋಡ್ತೀವಿ. ಸೊ ಸೊ ಗೈಸ್, ಇವು ಒಳಗೆ ಬಿಡ್ತಾರೆ ಗೈಸ್. ಇಲ್ಲಿ ಅಲ್ಲಿ ಅಷ್ಟೊಂದು ಸೌಂಡ್ ಉಂಟು. ನಮ್ಮಲ್ಲಿ ಮಣ್ಣು ಬಿಟ್ಟಿರೋದು ಅಂದರೆ ಅಲ್ಲಿ ಓನರ್ದು ಆತ್ಮ ಇದೆ ಅಂತಲ್ಲ, ಆ ಹುಡುಗದೇ ನನಗೆ ಅವನು 7 ಗಂಟೆ ನೋಡೋಣ. ಸೊ ಗಾಯ್ಸ್, ಬನ್ನಿ ನೋಡೋಣ. ಮುಂದೆ ಈ ಸೌಂಡ್ ಬರ್ಕೊಂಡು ಹೋಗ್ಬೇಕಾಗ್ತದೆ. ಹೋಗ್ಬಿಡೋಣ ಬಾ. ಬಂದಿರೋ ಸೊ ಅರ್ಧ ನೋಡ್ತಾ ಮನೆ ಬಂದು ನಾಳೆ ಬೆಳೆ ಸ್ವಲ್ಪ ನೋಡ್ಬೇಕು. ಚೀಪ್ ನೋಡ್ಕೊಂಡು ನೋಡುವ ಹೆಂಗಿದೆ ಅಂತ. ಮನೆ ಹೆಂಗಿದೆ ನಾವು ಕರೆಂಟ್ ಇದೆ ನೋಡ್ತೀವಿ. ಕರೆಂಟ್ ಇಲ್ಲ ಅನ್ಸುತ್ತೆ, ಇದು ಹೊರದಾಗಿರೋ ಸ್ವಲ್ಪ ನೋಡ್ತೀವಿ ಅಂತ. ಏನದು 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 ನೋಡೋದು ಹೋಗ್ಬೋಯ್ತು ಅಂತ. ಯಾರು ಬರ್ತಾರೆ? ಯಾರು ಯಾರಲ್ಲಿ ಯಾರಲ್ಲಿ ಹೋಗಿಲ್ಲ ನಾವು. ಇಲ್ಲ ಉಂಟು ಕ್ಯಾಮೆರಾ ಬ್ಲರ್ ಹಾಕ್ಬಿಟ್ಟು ನೋಡು ಅಲ್ಲಿ. ಅಪ್ಪ ಯಾರಲ್ಲಿ ಹೊರಗಡೆ ಹೊರಗಡೆ ಹತ್ರ ನಡಿ ಏನಾಯ್ತು ಮನೆ ಮಾಡ. ಯಾರಲ್ಲಿ ಯಾರು ಯಾರು
ಅದಲ್ಲೇ ಉಂಟು ಕಾಣ್ತಿಲ್ಲನೋ ಕಾಣ್ತಾ ಇಲ್ಲ ಎಲ್ಲಿ ಹೋಯ್ತು ಯಾರಲ್ಲಿ ನೋಡಲಿ ಅಪ್ಪ ಯಾರಲ್ಲಿ ಕಾಣ್ತಾ ಫ್ರೆಂಡ್ಸ್ ಅದು ಹೊರಗಡೆ ಹೋಗಲ್ಲ ನಾವು ಈಗ ಮೇಲೆ ಹತ್ತಿದ್ವಿ ಅದು ಇಲ್ಲ ಸೊ ಈ ಡೋರ್ ಸಮೇತ ಯಾರು ಆಗ್ತಿದ್ರಲ್ಲ ಯಾರು ಆಗ್ತಿದ್ವಿ ಮನೆ ಸಖತ್ ಕೆಟ್ಟಿತ್ತು ಸೊ ನಾವು 4 ಜನ ಬಂದಿದ್ದೀವಿ ಅಷ್ಟೇ ನಾವು 4 ಜನ ಬಂದಿದ್ದೀವಿ ಈ ಕಡೆ ಮೇಲೆ ಈ ಡೋರ್ ಸಮೇತ ಯಾರು ಸೌಂಡ್ ಮಾಡ್ತಾ ಇದ್ದಾರೆ ಈ ಡೋರ್ ಸಮೇತ ಹಿಂಗೆ ಆಗ್ತಾ ಇದ್ದಾರೆ ಸೊ ನಾವು ಮನೆಯಿಂದ ಹೊರಗೆ ಹೋಗೋಣ ಸೊ ಬನ್ನಿ ಸೊ ನಾವು ಮನೆಯಿಂದ ಹೊರಗಡೆ ಬಂದಿದ್ದೀವಿ ಆ ಕಡೆ ಒಂದು ಇದನ್ನು ನೋಡೋದು ಮನೆ ಇದೆ ಎಕ್ಸ್ಪೀರಿಯನ್ಸ್ ಆದರೆ ಸ್ವಲ್ಪ ಹಾಕೊಳ್ಳೋದು ಮನೆ ಇದೆ ಅಲ್ಲಿ ಹೋಗಿ ಕ್ಯಾಮ್ರಾಮನ್ ಫಸ್ಟ್ ಮನೆ ನೋಡಿದ್ರೆ ಯಾವ ಥರ ಭಯ ಆಯ್ತು ಫ್ರೆಂಡ್ಸ್ ಇದೆ ಫಸ್ಟ್ ಮನೆ ನೋಡಿದ್ರೆ ಹೆಂಗಿದೆ ಅಂತ ಹೌದಾ ಸಲ ಮಾತಾಡೋದು ಅದೇ ಸಖತ್ ಕ್ಯಾಪ್ಚರ್ ಆಯಿತು ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮುಂದೆ ಅವತ್ತು ಆ ಮನೇಲಿ ಅಲ್ಲಿ ಸಿಕ್ಕಿತ್ತು ಮುಂದೆ ಅದೆಷ್ಟು ಕ್ಯಾಪ್ಚರ್ ಆಗಿತ್ತಿಲ್ಲ ಅದು ಈ ಸಲ ಸಖತ್ ಕ್ಯಾಪ್ಚರ್ ಆಗಿತ್ತು ಆ ಮನೇಲಿ ಕಾಫಿ ಗಿಡ ತಂದು ನಾವು ಸೊ ನಾವು ಇವತ್ತು ಲೈಟ್ ಕ್ಯಾಮ್ರಾ ತರಿಸಿದ್ರೆ ಕರೆಕ್ಟ್ ಕ್ಯಾಪ್ಚರ್ ಆಗಿದೆ ಸೊ ನಾವು ಈ ಥರ ಫ್ಲ್ಯಾಶ್ ಲೈಟಲ್ಲಿ ಮೊಬೈಲಲ್ಲಿ ಮಾಡ್ತಾ ಇತ್ತು ಸೊ ಈಗ ಆಗ್ತಿಲ್ಲ ನೈಟ್ ವಿಷನ್ ಕ್ಯಾಮ್ರಾದಲ್ಲಿದೆ ಸೊ ನೋಡೋಣ ಯಾವ ಥರ ಇದೆ ಅಂತ ಸೊ ಬನ್ನಿ ನಿಮ್ಮ ಮಾಡ್ತಾ ಇದ್ದೀನಿ ಅದು ಈಗ ನೋಡೋಣ ಆ ಮನೇಲಿ ಯಾವ ಥರ ಸಿಕ್ಕಿದೆ ಮಾಡ್ತಿದ್ವಿ ಲೈಕ್ ಇದು ಮಾಡಿ ಸೊ ಲೈಕ್ ಮಾಡಿ ಅವ್ನು ಮಾತಿನ ಹತ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸೊ ಭಯದಿಂದ ಏನೆಲ್ಲ ಬರ್ತಾವೆ ಸೊ ನೋಡೋಣ ಫುಲ್ ಹತ್ತಿರ ಇದೆ ನಮಗೆ ಕಾಣ್ತಾ ಇಲ್ಲ ಏನು ಕಾಣೋದಿಲ್ಲ ಅದಕ್ಕೆ ಲೈಟ್ ವಿಷನ್ ತರಿಸಿದ್ದೀನಿ ಲೈಟ್ ವಿಷನ್ ತರಿಸಿದ್ದೀವಿ ಕಾಣಿಸ್ತಾ ಇಲ್ಲ ಯಾರು ಹೊರ ನಡಿ ಆ ಕಡೆ ಹೊರ ನಡಿ ಹೊರ ನಡಿ ಕ್ಯಾಮ್ರಾ ಕುಡಿತಾ ಯಾರು ಗೊತ್ತಿಲ್ಲ ಮನೆಯಿಂದ ಹೊರಗಡೆ ಬಂದಿದ್ದೀವಿ ಬರ್ದ ಸ್ಪೀಡಿಗೆ ಮುಂದೆ ಬಂದಂಗೆ ಮುಖ ಹತ್ರ ಬಂದಂಗೆ ಆಯ್ತು ಅಂತ ಅನ್ಸೋದು ಎಂತ ಮನೆ ಬಂದಿದ್ದು
ಯಾರಲ್ಲಿ ಯಾರದು ಏನದು ಯಾರದು ಯಾರದು ಯಾರದು